ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಸೊ ನೀವು ಪ್ರತಿ ಬಾರಿ ಅಫರ್ಮೇಷನ್ನ ಮಾಡಬೇಕಾದ್ರೆ, ವಿಸುಲೈಸೇಷನ್ನ ಮಾಡಬೇಕಾದ್ರೆ, ಅಥವಾ ನೀವು ಏನು ಅಸಂಪ್ಷನ್ನ ಮಾಡ್ತೀರಾ, ಓಕೆ, ಯಾವಾಗಲೂ ಅಷ್ಟೇ ನಾನು ಡಿಸರ್ವ್ ಇದ್ದೀನಿ ಅಂತಲೇ ಮಾಡಿ. ಓಕೆ, ನೀವು ಯಾವಾಗಲೂ ಕೂಡ ಪಾಸಿಟಿವ್ ಸೆಲ್ಫ್ ಟಾಕ್ನ ಮಾಡ್ತಾ ಬನ್ನಿ. ನೀವು ಹೆಚ್ಚು ಪಾಸಿಟಿವ್ ಸೆಲ್ಫ್ ಟಾಕ್ನ ಮಾಡಿದಾಗ ನಿಮ್ಮ ಪಾಸಿಟಿವ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಅದು ಈಸಿ ಕೂಡ ಆಗುತ್ತೆ. ಅಂದರೆ ನಿಮ್ಮನ್ನು ಯಾವುದಕ್ಕೂ ಕೂಡ ಕಂಪೇರ್ನ ಮಾಡಬಾರ್ದು. ಸೊ ಈ ಒಂದು ಭೂಮಿಲಿ ಎಲ್ಲರೂ ಇದ್ದೀವಿ ಅಂತ ಹೇಳಿದರೆ ವಿ ಆರ್ ಲಿಟ್ರಲಿ ಡಿಸರ್ವ್ಡ್ ಫಾರ್ ಎವ್ರಿಥಿಂಗ್. ನೀವು ಪವರ್ಫುಲ್ ಸೋಲ್ ಆಗಿದ್ದೀರಾ, ನೀವೊಬ್ಬರು ಯೂನಿವರ್ಸಲ್ ಬೀಯಿಂಗ್ ಆಗಿದ್ದೀರಾ. ಸೊ ಇಲ್ಲಿ ನೀವು ಬಂದಿರೋದೇ ಎಲ್ಲದನ್ನು ಪಡೀಲಿಕ್ಕೆ, ಎಲ್ಲದನ್ನು ಕೂಡ ಅನುಭವನ ಮಾಡೋದಕ್ಕೆ, ಎಲ್ಲದನ್ನು ಕೂಡ ಎಕ್ಸ್ಪೀರಿಯನ್ಸ್ನ ಮಾಡಲಿಕ್ಕೆ, ಹೌದಲ್ವಾ? ಸೊ ಹಾಗಾಗಿ ನಾನು ಹೆಚ್ಚು ಡಿಸರ್ವ್ ಇದ್ದೀನಿ, ನಾನು ಪ್ರೀತಿಗೆ ಡಿಸರ್ವ್ ಇದ್ದೀನಿ, ನಾನು ಸಂತೋಷಕ್ಕೆ ಡಿಸರ್ವ್ ಇದ್ದೀನಿ, ಈ ರೀತಿಯಾಗಿ ನಿಮ್ಮ ವರ್ಡ್ಸ್ಗಳಿರಬೇಕು. ನೀವು ಹೆಚ್ಚೆಚ್ಚು ಬಾರಿ ಈ ರೀತಿಯಾಗಿ ಹೇಳ್ಕೊಂಡಾಗ ಏನಾಗುತ್ತೆ, ಬ್ರೈನ್ ರಿವೈರಿಂಗ್ ಆಗುತ್ತಲ್ವ. ಜೊತೆಗೆ ನಿಮ್ಮಲ್ಲೇ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕೆಲವರು ಅಫರ್ಮೇಷನ್ನ ಯಾವ ಟೈಮಲ್ಲಿ ಹೇಳ್ಕೊಳ್ಳೋದು ಅಂತ ಕೇಳ್ತೀರಲ್ವ. ಜಸ್ಟ್ ನೀವು ನೋಡಿ, ನೀವು ಒನ್ಸ್ ಯು ವೇಕಪ್ ಇನ್ ದ ಮಾರ್ನಿಂಗ್ ಅಲ್ವಾ. ಸೊ ವೆನ್ ಯು ವೇಕಪ್ ಇನ್ ದ ಮಾರ್ನಿಂಗ್ ನೀವೇನು ಮಾಡಿ ಆರಾಮಾಗಿ ಅಫರ್ಮೇಷನ್ ಹೇಳ್ಕೊಬೋದು. ಆವಾಗ ಹೇಳ್ಕೊಂಡಾಗ ಏನಾಗುತ್ತೆ, ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಓಕೆ, ಅಥವಾ ನೀವು ದಿನದ ಯಾವುದೇ ಸಮಯದಲ್ಲಿ ಕೂಡ ಹೇಳ್ಕೊಬೋದು. ಆದರೆ ಯಾವುದೇ ಅಫರ್ಮೇಷನ್ನ ಹೇಳ್ಕೊಳ್ಳೋದಕ್ಕೂ ಮುಂಚೆ, ವಿಸುಲೈಸೇಷನ್ನ ಮಾಡೋಕ್ಕೂ ಮುಂಚೆ ಜಸ್ಟ್ ಬ್ರೀದಿಂಗ್ ವರ್ಕ್ನ ಮಾಡಿ. ಸಿಂಪಲ್ ನೋಡಿ, ನೀವು ಆಂಕ್ಸಿಯಸ್ಸಿಂದ ನೀವು ಮಾಡೋದಲ್ಲ, ನೀವು ಫಿಯರ್ ಬೇಸ್ ಥಿಂಕಿಂಗ್ ಇಟ್ಕೊಂಡು ನೀವು ಮಾಡೋದಲ್ಲ. ಜಸ್ಟ್ ನೀವೇನು ಮಾಡಬೇಕು, ಸಿಂಪ್ಲಿ ಆರಾಮಾಗಿ ಇನ್ನೇನು ಮಾಡಿ, ಹೋಲ್ಡ್ ಮಾಡಿ, ಎಕ್ಸೇಲ್ನ ಮಾಡಿ, ಈ ರೀತಿಯಾಗಿ ಒಂದು 2-3 ಡೀಪ್ ಬ್ರೆತ್ನ ತಗೊಳ್ಳಿ. ದೆನ್ ನೀವು ಅಫರ್ಮ್ನ ಮಾಡಿ. ನಿಮ್ಮ ರಿಲ್ಯಾಕ್ಸಿಂಗ್ ಸ್ಟೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಫರ್ಮ್ ಮಾಡಿರ್ಬೋದು, ವಿಸುಲೈಸೇಷನ್ ಮಾಡ್ತಾ ಇರ್ಬೋದು, ಅಸಂಪ್ಷನ್ ಮಾಡ್ತಾ ಇರ್ಬೋದು. ನೀವು ಹೆಚ್ಚು ರಿಲ್ಯಾಕ್ಸ್ ಆಗಿದ್ದಾಗ ನಿಮಗೆ ಎಲ್ಲದನ್ನು ಪಡೀಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಈಸಿಯಾಗಿ ರೀಪ್ರೋಗ್ರಾಮಿಂಗ್ ಮಾಡೋಕ್ಕಾಗುತ್ತೆ. ಸೊ ದಟ್ ನಿಮ್ಮೊಂದು ರಿಯಾಲಿಟಿಲಿ ಅದನ್ನು ಕ್ರಿಯೇಟ್ನ ಮಾಡೋದಕ್ಕಾಗುತ್ತೆ, ರಿಯಾಲಿಟಿ ಶಿಫ್ಟ್ ಆಗುತ್ತೆ. ಸೊ ದಟ್ ಇದನ್ನು ಫಾಲೋಅಪ್ನ ಮಾಡಿ. ದಿನದ ಯಾವುದೇ ಟೈಮಲ್ಲಿ ಕೂಡ ನೀವು ಅಫರ್ಮ್ನ ಮಾಡ್ಕೋಬೋದು, ವಿಸುಲೈಸೇಷನ್ನ ಮಾಡ್ಬೋದು, ಮೆಡಿಟೇಷನ್ ಕೂಡ, ಹೌದಲ್ವಾ? ನೀವು ತುಂಬ ಜನ ಹೇಳ್ತೀರಾ, ನನಗೆ ಓವರ್ ಥಿಂಕಿಂಗ್ ಆಗ್ತಿದೆ, ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಿದೆ, ಯಾಕೆ ನನಗೆ ಬೈ ಡಿಫಾಲ್ಟ್ ನೆಗೆಟಿವ್ ಥಿಂಕಿಂಗೇ ಬರ್ತಿದೆ ಅಂತ ಹೇಳಿದರೆ, ನೀವೇನು ಮಾಡಿರ್ತೀರಾ ಅಂತ ಹೇಳಿದರೆ ಆ ರೀತಿಯಾಗಿ ಪ್ರೋಗ್ರಾಮ್ ಮಾಡ್ಕೊಂಡಿರ್ತೀರ. ಇದು ನನಗೆ ಆಗ್ತಿಲ್ಲ ಅಂದರೂ ಕೂಡ ಅದು ನಿಮಗೆ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಇದು ನಾನು ನಡೀತಿದ ಅಂತ ಹೇಳಿದ್ರು ಕೂಡ ಅದು ನಿಮಗೆ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಇದು ನನಗೆ ಆಗ್ತಿಲ್ಲ, ಇದು ನನಗೆ ನಡೀತಿಲ್ಲ ಅಂತ ನೀವು ಹೇಳ್ತಾನೆ ಬರ್ತಿರ್ತೀರ. ಅದು ಕೂಡ ರೀಪ್ರೋಗ್ರಾಮಿಂಗ್ ಆಗ್ತಾ ಇದೆ. ಅದನ್ನು ಸ್ಟಾಪ್ನ ಮಾಡಿ ಕಂಪ್ಲೀಟ್ ಆಗಿ. ನಿಮ್ಮ ಒಂದು ಲೈಫ್ಗೆ ಯಾವುದು ಸರ್ವ್ ಮಾಡುತ್ತೆ ಆ ರೀತಿಯಾದ ಥಿಂಕಿಂಗ್, ಆ ರೀತಿಯಾದ ಥಾಟ್ ಪ್ರೊಸೆಸ್, ಓಕೆ, ಆ ರೀತಿಯಾದ ಟಾಕ್ಸ್ಗಳನ್ನ ರಿಪೀಟ್ನ ಮಾಡಿ, ರಿಪಿಟೇಷನ್ನ ಮಾಡಿ. ಸಬ್ಕಾನ್ಷಿಯಸ್ ರೆಸ್ಪಾಂಡ್ನ ಮಾಡೋದು ಜಾಸ್ತಿ ರಿಪಿಟೇಷನ್ಸ್ಗೆ. ಓಕೆ, ಹಾಗಾಗಿ ರಿಪೀಟೆಡಾಗಿ ಅಫರ್ಮ್ನ ಮಾಡ್ತಾ ಬನ್ನಿ, ವಿಸುಲೈಸೇಷನ್ ಮಾಡ್ತಾ ಬನ್ನಿ. ನಿಮಗೆಲ್ಲ ಈಸಿ ಆಗುತ್ತೆ. ದಿನದ ಯಾವುದೇ ಟೈಮಲ್ಲಿ ಕೂಡ ನೀವು ಮೆಡಿಟೇಟ್ನ ಮಾಡ್ಬೋದಲ್ವಾ, ಅದೇ ರೀತಿ ಅಫರ್ಮ್ ಕೂಡ ಮಾಡ್ಬೋದು. ಓಕೆ, ಅಂದರೆ ಇಲ್ಲಿ ಏನಂತ ಹೇಳಿದರೆ, ನೀವು ಜಸ್ಟ್ ಥಾಟ್ನ ಕೊಡಿ, ನಾನು ಯಾವುದೇ ಸಮಯದಲ್ಲೂ ಮಾಡಬಲ್ಲೆ, ನಾನು ಯಾವುದೇ ಸಮಯದಲ್ಲೂ ಕೂಡ ನಾನು ಮೆಡಿಟೇಷನ್ ಮಾಡ್ಬೋದು, ನಾನು ಅಫರ್ಮ್ನ ಮಾಡ್ಬೋದು, ನಾನು ವಿಸುಲೈಸೇಷನ್ ಮಾಡ್ಬೋದು ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಅದನ್ನು ಪ್ರೊಸೆಸ್ನ ಮಾಡುತ್ತೆ. ಓಕೆ, ಸೊ ಈ ರೀತಿಯಾಗಿಯೇ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಆಗೋದು. ಸೊ ಇಷ್ಟನ್ನು ಫಾಲೋಅಪ್ ಮಾಡಿ, ಇಷ್ಟನ್ನು ಇಂಪ್ಲಿಮೆಂಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.